ನೋಡಿ, ಪಾಕಿಸ್ತಾನಕ್ಕೆ ವೆಪನ್ಸ್ ಕೊಡೋರು ಬಹಳ ಜನ ಇದ್ದಾರೆ. ಈಗ ಟರ್ಕಿ ಕೊಡ್ತಾ ಇದೆ, ಆ ಕಡೆ ಅಮೇರಿಕದವ್ರು ಅದನ್ನು ಬಹಳ ವರ್ಷಗಳ ಕಾಲ ಸಾಕಿದ್ರು. ಅಮೇರಿಕದ ಯಾವುದೇ ವೆಪನ್ಸ್ಗಳು, ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳಿದ್ರೆ ಮೊದಲು ಅದನ್ನು ಪಾಕಿಸ್ತಾನಕ್ಕೆ ಕೊಡ್ತಾಯಿದ್ರು. ಆದರೆ ಜಗತ್ತಿನ ಮಾರ್ಕೆಟ್ಗಳಿಂದ ವೆಪನ್ಸ್ಗಳನ್ನು ಖರೀದಿ ಮಾಡ್ಬೋದು, ಮದ್ದುಗುಂಡುಗಳನ್ನು ಖರೀದಿ ಮಾಡ್ಬೋದು. ಆದರೆ ಅದನ್ನು ಉತ್ಪತ್ತಿ ಮಾಡುವಂತಹ ಬುದ್ಧಿವಂತಿಕೆಯನ್ನು ಯಾವ ಮಾರ್ಕೆಟಲ್ಲಿ ಖರೀದಿ ಮಾಡ್ತೀರ ನೀವು? ಅದನ್ನು ಚಲಾಯಿಸುವಂಥ ಛಾತಿ, ಅದನ್ನು ಚಲಾಯಿಸುವಂಥ ಧೈರ್ಯ, ಎದೆಗಾರಿಕೆ, ಅದನ್ನು ಯಾವ ಮಾರ್ಕೆಟಲ್ಲಿ ಖರೀದಿ ಮಾಡ್ತಾರೆ? ಅದು ಎಲ್ಲೂ ಸಿಗಲ್ಲ. ಅದು ಸಿಗೋದು ಭಾರತದಲ್ಲಿ. ಯಾಕಂದರೆ ಭಾರತದ ಪ್ರತಿಯೊಬ್ಬ ಸೈನಿಕ ಕೂಡ ರಾಷ್ಟ್ರಭಕ್ತಿಯ ಮೂಲಕ, ದೇಶಭಕ್ತಿಯ ಮೂಲಕ, ನನ್ನ ಮಣ್ಣಿನ ಒಂದಿಂಚು ಭೂಮಿಯನ್ನು ಕೂಡ ಶತ್ರುವಿಗೆ ಬಿಟ್ಟುಕೊಡಲ್ಲ ಅನ್ನುವಂಥ ಸಂಕಲ್ಪದ ಮೂಲಕ ಕೆಲಸ ಮಾಡ್ತಾನೆ. ಈ ರೀತಿಯ ಕೆಲಸ ಮಾಡ್ತಾ ಇದ್ದಂಥ ಸೈನಿಕರು ಒಮ್ಮೆ ಸಿಯಾಚಿನ್ ಪ್ರದೇಶದಲ್ಲಿ ನೋಡಬೇಕಿದ್ರೆ, ಸಿಯಾಚಿನ್ ಪ್ರದೇಶ ಅಂದರೆ ಭಾರತ ಮಾತೆಯ ತಾಯಿಯ ಮುಕುಟ. ಅದು ಆ ಭಾರತ ಮಾತೆಯ ಮುಕುಟದ ಮೇಲೆ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಬಂದು 135 ಜನ ಸೈನಿಕರು ಒಳನುಗ್ಗಿ ಬಂದಿದ್ದಾರೆ. ಟೆಂಟ್ಗಳನ್ನು ಹಾಕಿದ್ದಾರೆ, ಡೇರೆ ಹಾಕಿ ಕೂತಿದ್ದಾರೆ. ಹೊರಗೆ ಹಾಕಬೇಕು. ಆವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಹೇಳ್ತು, ಒಂದೇ ಒಂದು ಗುಂಡು ಚಲಾಯಿಸಬಾರದು, ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಅವಕಾಶ ಇಲ್ಲ, ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿ. ಅವ್ರು ಹೋಗದಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಸರ್ಕಾರ ಸುಮ್ಮನಾದರೂ ಕೂಡ ನಮ್ಮ ಸೈನಿಕರು ಸುಮ್ಮನಾಗಲಿಲ್ಲ, ನಮ್ಮ ವೈಜ್ಞಾನಿಕರುಗಳು ಸುಮ್ಮನಾಗಲಿಲ್ಲ. ನಮ್ಮ ವಿಜ್ಞಾನಿಗಳು ಹೇಳಿದ್ರು, ಇದಕ್ಕಾಗಿ ನಮ್ಮ ಹತ್ರ ಒಂದು ವ್ಯವಸ್ಥೆ ಇದೆ. ನಮ್ಮ ಹತ್ರ ಒಬ್ಳು ಇದ್ದಾಳೆ. ಯಾರು? ಕಾಳಿ. ಕಾಳಿ ದುರ್ಗಾ ಸಪ್ತಶತಿಯಲ್ಲಿ ನೀವು ಓದಿದರೆ ನಿಮಗೆ ದೇವಿಯ ಎಷ್ಟು ಅವತಾರಗಳಿದೆಯೋ ಅಷ್ಟೇ ಅವತಾರಗಳು, ಅಷ್ಟೇ ರಾಕ್ಷಸರು, ಅಸುರಿ ಶಕ್ತಿಗಳು ಕೂಡ ಬರ್ತಾರೆ. ಆದರೆ ಇಡೀ ಅದರಲ್ಲಿ ಗೇಮ್ ಚೇಂಜ್ ಮಾಡುವಂಥ ಒಂದು ದೊಡ್ಡ ತಿರುವನ್ನು ಕೊಡುವಂಥ ಅವತಾರ ಯಾವುದು ಕೇಳಿದ್ರೆ ಅದು ಮಹಾಕಾಳಿ ಅವತಾರ. ಜ್ವಾಲಾ ಕರಾಲ ಮರ್ತ್ಯುಗ್ರ ಮಹಾಶೇಷಾಸುರ ಸೂಧನಿಂ. ದೊಡ್ಡ ದೊಡ್ಡ ಅಸುರರನ್ನೆಲ್ಲ ಕಣ್ಣಿನ ಜ್ವಾಲೆಯಿಂದಲೇ ಸುಟ್ಟು ಹಾಕಿದಂಥವಳು ಕಾಳಿ. ಆ ರೀತಿಯ ಕಾಳಿ ಅನ್ನುವಂಥ ಒಂದು ರಹಸ್ಯವಾದಂಥ ಆಯುಧ ಭಾರತೀಯರ ಬಳಿ ಇದೆ. ಇದು ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಗುಸುಗುಸು ಸುದ್ದಿ ಇದೆ ಬಿಟ್ಟರೆ ಇದನ್ನು ಅಧಿಕೃತವಾಗಿ ಭಾರತ ಕೂಡ ಒಪ್ಕೊಂಡಿಲ್ಲ, ಅಥವಾ ಹೊರದೇಶದ ಯಾರೂ ಕೂಡ ಅದನ್ನು ಬಲವಾಗಿ ಹೇಳೋದಿಲ್ಲ. ಹೇಳಿದರೆ ಅದಕ್ಕೆ ಪರ್ಯಾಯವಾಗಿ ಅವರನ್ನು ಏನಾದರೂ ಡೆವಲಪ್ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಯಾರು ಹೇಳ್ತಾ ಇಲ್ಲ. ಬಾಂಬೆ ಹತ್ತಿರ ಒಂದು ಟ್ರಾಂಬೆ ಅನ್ನುವಂಥ ಪ್ರದೇಶ ಇದೆ. ಅಲ್ಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇದೆ. ಆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿಗಳು ಸೇರಿ ಒಂದು ರಹಸ್ಯವಾದಂಥ ಒಂದು ಆಯುಧವನ್ನು ತಯಾರು ಮಾಡಿದರು, ಒಂದು ಶಸ್ತ್ರವನ್ನು ತಯಾರು ಮಾಡ್ತಾರೆ. ಅದರ ಹೆಸರು ಕಿಲೋ ಆಂಪಿಯರ್ ಲೀನಿಯರ್ ಇಂಜೆಕ್ಟರ್, KALI, ಕಾಲಿ. ಈ ಕಿಲೋ ಆಂಪಿಯರ್ ಲೀನಿಯರ್ ಇಂಜೆಕ್ಟರ್ನ ಕೆಲಸ ಏನು ಕೇಳಿದ್ರೆ, ಇದು ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳೇನಿರುತ್ತೆ ಅದರ ಮೈಕ್ರೋವೇವ್ಗಳನ್ನು ಒಂದು ಪವರ್ಫುಲ್ ಎಲೆಕ್ಟ್ರಾನ್ಗಳ ಬೀಮ್ನ ರೂಪದಲ್ಲಿ ಅದನ್ನು ಒಂದು ಜಾಗದ ಮೇಲೆ ಹೊಡಿತದ್ದು. ಅಂದರೆ ದೊಡ್ಡ ಒಂದು ಲೇಸರ್ ಕಿರಣ ಹೇಗೆ ಬೀಳುತ್ತೋ ಹಾಗೆ ಬೀಳುತ್ತೆ. ಬಿದ್ದಂಥ ಜಾಗಕ್ಕೆ 40 ಗಿಗಾವ್ಯಾಟ್ನಷ್ಟು ಕರೆಂಟನ್ನು ಅಲ್ಲಿಗೆ ಫೈರ್ ಮಾಡುತ್ತದು. ಅದರ ಮೇಲೆ ಆ ಥರದ ಶಾಕನ್ನು ಕೊಡುತ್ತೆ ಒಂದು ಜಾಗಕ್ಕೆ. ಇದು ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆಗಸದಲ್ಲಿ ಹಾರುವಂಥ ಶತ್ರುಗಳ ಯಾವುದಾದ್ರೂ ವಿಮಾನಗಳಿದ್ರೆ ಅಥವಾ ಯಾವುದೋ ಯುದ್ಧ ವಿಮಾನಗಳಿದ್ರೆ ಅವುಗಳ ಮೇಲೆ ಅವುಗಳ ಇಡೀ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕಾಗಿ ಇದನ್ನು ಮಾಡಿದರು. ಆದರೆ ಇದು ಸಿಯಾಚಿನ್ನಲ್ಲಿ ಒಂದು ಅದ್ಭುತವಾದಂಥ ಕೆಲಸವನ್ನು ಭಾರತೀಯರಿಗೆ ಮಾಡಿಕೊಡ್ತು. ಕಾಳಿ ಯಾವಾಗ ಸಿಯಾಚಿನ್ನಲ್ಲಿ ಪಾಕಿಸ್ತಾನಿಗಳು ಈ ರೀತಿ ಒಳಗೆ ಬಂದು ಕೂತಿದ್ದಾರೆ, ಅವ್ರನ್ನ ಹೊರಗೆ ದಬ್ಬಬೇಕು ಅನ್ನುವಂಥ ವಿಚಾರ ಬಂತು, ಆವಾಗ ನಮ್ಮ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು, ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ವಿಜ್ಞಾನಿಗಳು ಮತ್ತು ಸೈನಿಕರು ಸೇರಿ ಈ ಕಾಲಿಯನ್ನು ಸಿಯಾಚಿನ್ನಲ್ಲಿ ಅವಳನ್ನು ಕಣಕ್ಕಿಳಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದನ್ನು ಅಲ್ಲಿಗೆ ಲಿಫ್ಟ್ ಮಾಡಬೇಕಲ್ಲ, 26 ಟನ್ ಭಾರ ಇದೆ ಅದು. ಅದನ್ನು ತೆಗೆದುಕೊಂಡು ಹೋಗೋದಕ್ಕಾಗಿ ಒಂದು ವಿಶೇಷವಾದಂಥ ಒಂದು ವಿಮಾನವನ್ನು ಯೋಚನೆಯನ್ನು ಮಾಡ್ತಾರೆ. 2012ರಲ್ಲಿ ಈ ಆಪರೇಷನ್ ನಡೆದಿರೋದು. ಈ ಆಪರೇಷನ್ಗೆ ಆಪರೇಷನ್ ವೈಟ್ ವಾಶ್ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದರು. ವಾಯುಗಾಮಿ ಒಂದು ರಕ್ಷಣಾ ವ್ಯವಸ್ಥೆ ಆಗಿರುವಂಥ IL-76 ಭಾಳ ದೊಡ್ಡ ಅದು ಕಾರ್ಗೋ ಏನಿದ್ರು ಎತ್ಕೊಂಡು ಹೋಗುತ್ತೆ. ಅದನ್ನು ಬಳಸಿ ಈ ಕಾಳಿ ಅನ್ನುವಂಥ ಈ ಒಂದು ಯಂತ್ರ ಏನಿದೆ ಇದನ್ನು ಅದರೊಳಗಡೆ ಇಡಲಾಯಿತು. ಇಟ್ಟ ಮೇಲೆ ಯಾರಿಗೂ ಮಾಹಿತಿ ಇಲ್ಲ, ಬಹಳ ಗೌಪ್ಯವಾಗಿ ಇದು ನಡಿಬೇಕು. ಕಥಕ್ನಲ್ಲಿ ಇದನ್ನು ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ಇದನ್ನು ಸಾರಂಗ್ಪುರಕ್ಕೆ ಶಿಫ್ಟ್ ಮಾಡ್ತಾರೆ. ಸಾರಂಗ್ಪುರದಲ್ಲಿ ತಯಾರು ಮಾಡಿ ಇಟ್ಟಿದ್ರು. ಅದನ್ನು ಕೇವಲ ಅದೊಂದನ್ನು ಕಳ್ಸೋಕ್ಕಾಗಲ್ಲ, ಅದು ಹೋಗುವಂಥ ದಾರಿಯಲ್ಲಿ ಶತ್ರುಗಳದ್ದೇನು ಪಹರೆ ಇದೆ ಅನ್ನೋದನ್ನು ನೋಡಬೇಕು. ಅದನ್ನು ನೋಡಬೇಕಿದ್ರೆ ಅದಕ್ಕಾಗಿ ಇನ್ನೊಂದು ವಿಮಾನವನ್ನು ತಯಾರು ಮಾಡ್ತಾರೆ. ಅದರ ಹೆಸರು ಅವಾಕ್ಸ್ ಅಂತ ಹೇಳಿ. ಅವಾಕ್ಸ್ ಅನ್ನುವಂಥ ಒಂದು ವಿಮಾನವನ್ನು ಕಣ್ಣುಗಾವಲಿಗಾಗಿ ಅದರ ಮೊದಲು ಬಿಟ್ಟರು. ಅದರಲ್ಲಿ ರಡಾರ್ ವ್ಯವಸ್ಥೆ ಇದೆ, ಅದು ಶತ್ರುಗಳನ್ನು ಪತ್ತೆ ಮಾಡುತ್ತೆ. ಅದನ್ನು ಮೊದಲು ಕಳಿಸ್ತಾರೆ. ಈಗ ಈ ಕಾಳಿ ಅನ್ನುವಂಥ ಈ ಸೆಟಪ್ಗೆ ಇದಕ್ಕೆ ಕರೆಂಟನ್ನು ಉತ್ಪತ್ತಿ ಮಾಡೋದಕ್ಕೆ ಜನರೇಟರ್ ಬೇಕಲ್ವ.
ವಿಮಾನದ ಇಂಜಿನನ್ನೇ ಜನರೇಟರ್ ಆಗಿ ಪರಿವರ್ತಿಸಿ ಅದಕ್ಕೆ ಕೊಡುವಂಥ ಕೆಲಸವನ್ನು ವಿಜ್ಞಾನಿಗಳು ಮಾಡಿದರು. ಇನ್ನು ಹೋಗುವಂಥ ದಾರಿಯಲ್ಲಿ ಇದರ ಮೇಲೆ ಏನಾದರೂ ದಾಳಿಗಳಾದರೆ ಆ ದಾಳಿಯನ್ನು ಮಾಡೋದಕ್ಕೆ ಬಂದಂಥ ಶತ್ರುಗಳ ವಿಮಾನದ ಜೊತೆಗೆ ಹೋರಾಡೋದಕ್ಕೆ ಯಾರಾದರೂ ಬೇಕು. ಅದಕ್ಕಾಗಿ ಪೂನಾದಿಂದ ಸುಕೋಯಿ ವಿಮಾನಗಳನ್ನು ಅಲ್ಲಿಗೆ ಕಳಿಸಿದರು. ಪೂನಾದಿಂದ ಸುಕೋಯಿ ವಿಮಾನಗಳು ಹೋಗ್ತವೆ. ಅದನ್ನು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಳಿಯ ಜೊತೆ ನಿಂತ್ಕೊಳ್ಳೋರು ಬೇಕಲ್ಲ, ಅದಕ್ಕಾಗಿ ಮಿರಾಜ್ 2000 ವಿಮಾನಗಳನ್ನು ಪಹರೆಗಾಗಿ ಅದರ ಜೊತೆಗೆ ನೇಮಕ ಮಾಡ್ತಾರೆ. ಹೀಗೆ ಇಷ್ಟು ಸೆಟಪ್ಪನ್ನು ಮಾಡಿ ಇವರು ತಯಾರಾದರು. ಎಲ್ಲಿ ಸಿಯಾಚಿನ್ನಲ್ಲಿ ಶತ್ರುಗಳಿದ್ದಾರೆ, ಎಲ್ಲಿ ಬರಫ್ ಯಾವ ಪ್ರಮಾಣದಲ್ಲಿದೆ, ಐಸ್ ಯಾವ ಪ್ರಮಾಣದಲ್ಲಿದೆ, ಮಂಜುಗಡ್ಡೆ ಎಷ್ಟು ಘನವಾದಂಥ ಮಂಜುಗಡ್ಡೆ ಇದೆ, ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿ ಇಸ್ರೋದ ಸ್ಯಾಟಲೈಟ್ಗಳು ಪ್ರತಿ ಸೆಕೆಂಡಿನ ಸುದ್ದಿಯನ್ನು ಕಳೆ ಹಾಕೋದು ಅಂತ ಕೆಲಸವನ್ನು ಇಸ್ರೋದ ಸ್ಯಾಟಲೈಟ್ಸ್ಗಳು ಮಾಡ್ತಾಯಿದ್ವು. 7 ಏಪ್ರಿಲ್ 2012 ಬೆಳಗ್ಗೆ 4:45 ಆಸುಪಾಸಿನಲ್ಲಿ ಈ ಎಲ್ಲ ವಿಮಾನಗಳು ಕೂಡ ಆ ಹಾರಾಟವನ್ನು ಮಾಡ್ತವೆ. ಹಾರಾಟವನ್ನು ಮಾಡಿ ಸಿಯಾಚಿನ್ವರೆಗೆ ಹೋಗ್ತವೆ. ಸಿಯಾಚಿನ್ವರೆಗೆ ಹೋಗಿ ಇಸ್ರೋದವರು ಯಾವ ಪಾಯಿಂಟಿಗೆ ಹೇಳಿದ್ರೋ ಆ ಪಾಯಿಂಟಿನ ಮೇಲೆ ಕಾಳಿಯಿಂದ ಒಂದು ಬಲವಾದಂಥ ಒಂದು ವಿದ್ಯುತ್ ಕಾಂತೀಯ ಒಂದು ಪ್ರಹಾರವನ್ನು ಮಾಡ್ತಾರೆ. ಅದು ಎಂಥ ಭಯಾನಕವಾದಂಥ ಒಂದು ಲೇಸರ್ ಬೀಮನ್ನು ಅದರೊಳಗೆ ಬಿಟ್ಟರು ಅಂತ ಕೇಳಿದ್ರೆ, ಆ ಪರ್ವತ ಹಿಮಪರ್ವತ, ಸಂಪೂರ್ಣವಾದಂಥ ಹಿಮಪರ್ವತ 300 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಕೆಳಗೆ ಉರುಳ್ಕೊಂಡು ಬಂತು. ಅದು ಆ ರೀತಿಯಾಗಿ ಉರುಳ್ಕೊಂಡು ಬರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನಿಗಳು ಪಾಪ ಡೇರೆಯಿಂದ ಹೊರಗಡೆ ಬಂದು ನೋಡ್ತಾರೆ ಅಷ್ಟೇ. 300 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರಬೇಕಿದ್ರೆ ಯಾರಾದರೂ ಏನು ಮಾಡೋದಕ್ಕೆ ಸಾಧ್ಯ? ಬಂದು ಇವರ ಮೇಲೆ ಬಿತ್ತು. 80 ಅಡಿ ಎತ್ತರದ ಒಂದು ಬಹಳ ದೊಡ್ಡ ಗುಡ್ಡೆ ಆ 135 ಪಾಕಿಸ್ತಾನಿ ಸೈನಿಕರ ಮೇಲೆ ಬಿತ್ತು. ಯಾರನ್ನು ಉಳಿಸುವಂಥ ಅವಕಾಶನೇ ಇಲ್ಲ, ಸಂಪೂರ್ಣವಾಗಿ ಅವರು ನಾಶ ಆದರು. ಪಾಕಿಸ್ತಾನಿಯರಿಗೆ ಇದರ ಸುದ್ದಿನೂ ಗೊತ್ತಿರಲಿಲ್ಲ. ಅವ್ರು ಹೇಳ್ತಾ ಇದ್ರಂತೆ, ಏನೋ ಭಾಳ ದೊಡ್ಡ ಸಿಡಿಲು ಬಡ್ದಾಗಾಯಿತು, ಭಾಳ ದೊಡ್ಡ ಪ್ರಾಕೃತಿಕ ವಿಕೋಪ ಆಯಿತು, ನಮ್ಮವರು ಈ ಥರ ಆಗಿಬಿಟ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತೆ. ಆದರೆ ಆ ಸಿಡಿಲನ್ನು ಸೃಷ್ಟಿಸಿದ್ದು ಭಾರತದ ಕಾಳಿ ಅನ್ನುವಂಥ ಒಂದು ವೆಪನ್ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. 135 ಪಾಕಿಸ್ತಾನಿಯರು ಅದರಲ್ಲಿ ಮೃತಪಟ್ಟರು ಅಂತ ಹೇಳಲಾಗ್ತಾ ಇದೆ. ಈ ಮಾತನ್ನು ಈ ಕಾರಣಕ್ಕಾಗಿ ಹೇಳಿದೆ, ಭಾರತದ ವಿಜ್ಞಾನಿಗಳು ಅದ್ಭುತವಾದಂಥ ಕೆಲಸವನ್ನು ರಕ್ಷಣಾ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನಗಳಾಗಬೇಕು.